ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನಾನು ಇಂದು ನಿಮಗೆ ಹೇಳ ಹೊರಟಿರುವುದು ಮತ್ತು ಅತ್ಯಂತ ಆಳವಾಗಿ ವಿವರಿಸಲು ಹೊರಟಿರುವುದು ನೀವು ಪ್ರತಿದಿನ ಕೇಳುವ ಸಾಮಾನ್ಯ ರಾಶಿ ಭವಿಷ್ಯದ ಸಾರಾಂಶವಲ್ಲ. ಇದು ಬ್ರಹ್ಮಾಂಡದ ಶಕ್ತಿ ಮತ್ತು ಸಾಕ್ಷಾತ್ ದೇವರು ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಕಠಿಣವಾದ ಹಿಂದಿನ ದಿನಗಳ ಬಗ್ಗೆ ಮತ್ತು ನಿಮ್ಮ ಮುಂಬರುವ ಅತ್ಯುನ್ನತ ಬದಲಾವಣೆಗಳ ಬಗ್ಗೆ ನೀಡುತ್ತಿರುವ ಅತ್ಯಂತ ಸ್ಪಷ್ಟವಾದ ಹಾಗೂ ನೇರವಾದ ಸಂಕೇತ ಆಗಿದೆ. ಇದು ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗದ ಅತ್ಯಂತ ರಹಸ್ಯವಾದ ಮತ್ತು ಶಕ್ತಿಯುತವಾದ ವಿಷಯವಾಗಿದೆ. ನಿಮ್ಮ ಜೀವನದಲ್ಲಿ ಈಗಾಗಲೇ ನಿಶ್ಶಬ್ದವಾಗಿ ಪ್ರಾರಂಭವಾಗಿರುವ ಒಂದು ಮಹತ್ತರ ಬದಲಾವಣೆಯ ಬಿರುಗಾಳಿಯ ಬಗ್ಗೆ ನಾವು ಇಂದು ಸಂಪೂರ್ಣವಾಗಿ ಮಾತನಾಡ್ತಾ ಇದ್ದೇವೆ. ದಯವಿಟ್ಟು ನಾನು ಹೇಳುತ್ತಿರುವ ಈ ಪ್ರತಿಯೊಂದು ಮಾತನ್ನು ಕೇವಲ ಸಮಯ ಕಳೆಯೋದಕ್ಕೆ ನೋಡುವ ಮತ್ತೊಂದು ಸಾಧಾರಣ ವಿಡಿಯೋ ಅಂತ ಭಾವಿಸಬೇಡಿ. ಈ ವಿಡಿಯೋವನ್ನು ಎಲ್ಲಿಯೂ ಒಂದು ಕ್ಷಣ ತಪ್ಪಿಸ್ಕೊಳ್ಬೇಡಿ, ಸ್ಕಿಪ್ ಮಾಡಬೇಡಿ. ವಿಶೇಷವಾಗಿ ನೀವು ಒಬ್ಬಂಟಿಯಾಗಿರಬೇಕಾದಾಗ ಮತ್ತು ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಸಂಪೂರ್ಣವಾಗಿ ಶಾಂತವಾಗಿದ್ದಾಗ ಮಾತ್ರ ಈ ವಿಡಿಯೋವನ್ನು ಕೊನೆಯವರೆಗೂ ಆಲಿಸಿ. ಯಾಕೆಂದರೆ ನಾನು ನಿಮಗೆ ಹೇಳಲಿರುವ ವಿಷಯಗಳು, ನಾನು ಬಹಿರಂಗಪಡಿಸಲಿರುವ ಕೆಲವು ರಹಸ್ಯಗಳ ಹೆಸರುಗಳು ಮತ್ತು ಚಿಹ್ನೆಗಳು ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಯೊಂದಿಗೆ ನಿಖರವಾಗಿ 100% ಹೊಂದಾಣಿಕೆ ಆಗುತ್ತೆ. ನಿಮ್ಮ ಅತಿಯಾದ ತಾಳ್ಮೆಯ ಲಾಭವನ್ನು ಪಡೆದುಕೊಂಡು ನಿಮ್ಮನ್ನು ಬೆನ್ನಿನ ಹಿಂದೆ ಮೋಸಗೊಳಿಸಿದವರು, ನಿಮ್ಮ ಅಗತ್ಯ ಮುಗಿದ ನಂತರ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋದವರು ಈಗ ನಿಮಗಾಗಿ ಮತ್ತೆ ಬರ್ತಾ ಇದ್ದಾರೆ. ಹೌದು ವೃಷಭ ರಾಶಿಯವರೇ, ನೀವು ಕೇಳುತ್ತಿರೋದು ಅಕ್ಷರಶಃ ನಿಜ. ಇಷ್ಟು ವರ್ಷಗಳ ಕಾಲ ನಿಮ್ಮ ಪ್ರತಿಯೊಂದು ಸದುದ್ದೇಶದ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರು, ನಿಮ್ಮ ಮೌನವನ್ನು ನಿಮ್ಮ ದೌರ್ಬಲ್ಯ ಅಂದ್ಕೊಂಡು ನಕ್ಕವರು, ಈಗ ನೀವು ಅವರೊಂದಿಗೆ ಒಮ್ಮೆಯಾದರೂ ಮಾತನಾಡಬೇಕು ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಯಾಕೆಂದರೆ ವೃಷಭ ರಾಶಿಯವರ ಸುವರ್ಣ ಸಮಯ ಈಗ ಸಂಪೂರ್ಣವಾಗಿ ಪ್ರಾರಂಭ ಆಗಿದೆ. ಕಾಲಚಕ್ರ ಈಗ ನಿಮ್ಮ ಕಡೆಗೆ ಸಂಪೂರ್ಣವಾಗಿ ತಿರುಗ್ತಾ ಇದೆ. ಇಷ್ಟು ವರ್ಷ ನಿಮ್ಮನ್ನು ಸತತವಾಗಿ ಮಾನಸಿಕ ನೋವಿಗೆ ಈಡು ಮಾಡಿದವರು ಈಗ ತಮ್ಮದೇ ಆದ ತಪ್ಪುಗಳಿಗೆ ಪ್ರಕೃತಿಯಿಂದ ಮತ್ತು ಕರ್ಮದಿಂದ ಕಠಿಣವಾದ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಈಗ ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡೋದಕ್ಕೆ ಸಹ ಸಾಧ್ಯ ಆಗ್ತಿಲ್ಲ. ಈ ವಿಡಿಯೋವನ್ನು ನೋಡುತ್ತಿರುವ ವೃಷಭ ರಾಶಿಯವರು ಮೊದಲು ಒಂದು ಸಣ್ಣ ಕೆಲಸ ಮಾಡಿ. ನಿಮ್ಮೊಳಗಿನ ಸಕಾರಾತ್ಮಕ ಶಕ್ತಿಯನ್ನು ಮತ್ತು ದೈವಿಕ ಕಂಪನಗಳನ್ನು ಸಂಪರ್ಕಿಸೋದಕ್ಕೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ರಾಶಿ ಚಕ್ರದ ಹೆಸರಿನ ಜೊತೆಗೆ ಜೈ ಮಹಾಲಕ್ಷ್ಮಿ ಅಥವಾ ನಿಮ್ಮ ನೆಚ್ಚಿನ ಇಷ್ಟ ದೇವತೆಯ ಹೆಸರನ್ನು ಕಮೆಂಟ್ ಮಾಡಿ. ಇದನ್ನು ಬರೆಯೋದ್ರಿಂದ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಗಳು ತಕ್ಷಣ ದೂರ ಆಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ಸಕಾರಾತ್ಮಕ ಕಂಪನ ಪ್ರಾರಂಭವಾಗುತ್ತೆ. ಎಲ್ಲ ನೆಗೆಟಿವಿಟಿ ಕೂಡ ದೂರ ಆಗುತ್ತೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡದೆ ನೋಡುವ ಪ್ರತಿಯೊಬ್ಬರಿಗೂ ಕೂಡ ಧನಲಕ್ಷ್ಮಿಯ ಅನುಗ್ರಹ ಆಗುತ್ತೆ. ವಿಶೇಷವಾಗಿ ಕಳೆದ 5 ಅಥವಾ 10 ವರ್ಷಗಳಿಂದ ಯಾರಿಗೂ ಹೇಳಲಾಗದ ದ್ರೋಹಗಳು, ಸಹಿಸಲಾಗದ ಅವಮಾನಗಳು, ತೀವ್ರವಾದ ಆರ್ಥಿಕ ತೊಂದರೆಗಳು ಮತ್ತು ತೀವ್ರ ಮಾನಸಿಕ ನೋವಿನಿಂದ ಒಳಗೊಳಗೆ ಬೆಂದು ಬಳಲುತ್ತಾ ಇರುವವರಿಗೆ ಅದೃಷ್ಟದ ಬಾಗಿಲು ಒಂದೇ ಬಾರಿಗೆ ತೆರೆದುಕೊಳ್ಳುತ್ತೆ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಕೊನೆಯವರೆಗೂ ಅತ್ಯಂತ ಹೆಚ್ಚಿನ ಗಮನವಿಟ್ಟು ಆಲಿಸಿ. ವೃಷಭ ರಾಶಿಯ ನೈಜ ಪಾತ್ರ ಮತ್ತು ನಿಮ್ಮ ಆಳವಾದ ಮನಸ್ಥಿತಿಯ ಬಗ್ಗೆ ಹೊರಗಿನ ಪ್ರಪಂಚಕ್ಕೆ ಬಹಳ ಕಡಿಮೆ ತಿಳಿದಿದೆ. ನೀವು ಪೃಥ್ವಿ ತತ್ವಕ್ಕೆ ಸೇರಿದವರಾದ್ದರಿಂದ ಹೊರ ನೋಟಕ್ಕೆ ಅತ್ಯಂತ ಶಾಂತ, ತಾಳ್ಮೆ ಮತ್ತು ಕಠಿಣ ಪರಿಶ್ರಮಿಯಾಗಿ ಕಾಣ್ತೀರಾ. ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಗಾಂಭೀರ್ಯತೆ ಇದೆ, ನಿಮ್ಮ ನೋಟದಲ್ಲಿ ಸ್ಥಿರತೆ ಇದೆ. ಆದರೆ ನೀವು ನಿಮ್ಮ ಮನಸ್ಸನ್ನು ಆಳವಾಗಿ ಇಣುಕಿ ನೋಡಿದರೆ ಒಂದು ವಿಷಯ ಖಚಿತವಾಗಿ ನಿಜ ಅನಿಸುತ್ತೆ. ನೀವು ಎಲ್ಲರನ್ನ ಸಹಿಸಿಕೊಳ್ಳುವ ಅದ್ಭುತ ಮನಸ್ಸನ್ನು ಹೊಂದಿದ್ದೀರಿ ಮತ್ತು ನೀವು ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಹಳ ಬೇಗನೆ ನಂಬಿಬಿಡ್ತೀರಿ. ಯಾರಾದರೂ ನಿಮ್ಮ ಬಳಿಗೆ ಬಂದು ಪ್ರೀತಿಯ ನಾಟಕ ಆಡಿದರೆ ನೀವು ಇಷ್ಟು ದಿನ ಅವರು ಮಾಡಿದ ತಪ್ಪುಗಳನ್ನು ಸಂಪೂರ್ಣವಾಗಿ ಮರೆತು ಬಿಡ್ತೀರಿ. ಅವರನ್ನು ನಿಮ್ಮ ಹೃದಯದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಹಿಡಿದಿಟ್ಕೊಳ್ತೀರಿ. ನೀವು ಯಾರನ್ನಾದರೂ ಪ್ರೀತಿ ಮಾಡಿದರೆ ಅಥವಾ ಗೌರವಿಸಿದರೆ ಅವರನ್ನು ನಿಮ್ಮ ಪೂರ್ಣ ಹೃದಯದಿಂದ ಪ್ರೀತಿ ಮಾಡ್ತೀರಿ. ನೀವು ಯಾರಿಗಾದರೂ ಕಷ್ಟದ ಸಮಯದಲ್ಲಿ ಸಹಾಯ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರಿ, ನಿಮ್ಮ
ಸ್ವಂತ ಬಳಿ ಹಣ ಇಲ್ಲದಿದ್ದರೂ ಕೂಡ ಸಹ ಬೇರೆಯವರಿಂದ ಸಹಾಯ ಪಡೆದಾದರೂ ಕೂಡ ಅವರಿಗೆ ಸಹಾಯ ಹಸ್ತ ಚಾಚ್ತೀರಿ. ನೀವು ಎದುರಿಗಿರುವವರ ಕಷ್ಟವನ್ನು ನಿಮ್ಮ ಸ್ವಂತ ಕಷ್ಟ ಅಂತ ನೀವು ಭಾವಿಸ್ತೀರಿ. ನಿಮ್ಮ ಒಳ್ಳೆಯತನದ ದುರುಪಯೋಗ ಮತ್ತು ಭಗವಂತನ ನ್ಯಾಯ ಆದರೆ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ತಪ್ಪು ಅಂದರೆ ಅದೇ ಆಗಿರುತ್ತೆ. ಅದೇ ನಿಮಗೆ ಒಂದು ರೀತಿಯ ಶಾಪವಾಗಿ ಪರಿಣಮಿಸಿದೆ. ಯಾಕೆಂದರೆ ಅನೇಕ ಜನ ಸ್ವಾರ್ಥಿಗಳು. ಜನ ನಿಮ್ಮ ಈ ಮೃದು ಸ್ವಭಾವವನ್ನು ಮತ್ತು ಅತಿಯಾದ ತಾಳ್ಮೆಯನ್ನು ನಿಮ್ಮ ದೌರ್ಬಲ್ಯ ಅಂತ ತಪ್ಪು ತಿಳುವಳಿಕೆ ಮಾಡಿಕೊಂಡಿದ್ದಾರೆ. ನಿಮ್ಮನ್ನು ಸುಲಭವಾಗಿ ಮೋಸ ಮಾಡಬಹುದು, ಭಾವನಾತ್ಮಕವಾಗಿ ಅಳಿಸಬಹುದು ಅಂದ್ಕೊಂಡಿದ್ದಾರೆ. ನೀವು ತೀವ್ರವಾದ ಕಷ್ಟದಲ್ಲಿದ್ದಾಗ ಅಥವಾ ಆರ್ಥಿಕ ಸುಳಿಯಲ್ಲಿದ್ದಾಗ ನಿಮ್ಮನ್ನು ಬೆಂಬಲಿಸಬೇಕಾದ ಜನ ಒಮ್ಮೆ ನಿಮ್ಮಿಂದ ಎಲ್ಲ ರೀತಿಯ ಸಹಾಯ ಪಡೆದವರೇ ನಿಮ್ಮ ಕಷ್ಟಗಳನ್ನು ನೋಡಿ ರಹಸ್ಯವಾಗಿ ನಕ್ಕಿದ್ರು. ನೀವು ಜೀವನದಲ್ಲಿ ವಿಫಲ ಆದಾಗ, ಹಿನ್ನಡೆ ಅನುಭವಿಸಿದಾಗ ಅವರು ಅದನ್ನು ಹಬ್ಬದಂತೆ ಸಂಭ್ರಮ ಮಾಡಿದರು. ಈ ವಿಲಯಗಳಿಂದ, ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಪ್ರತಿದಿನ ಕೂಡ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ಇದರಿಂದ ಎಲ್ಲ ಕೆಟ್ಟ ದೃಷ್ಟಿ ದೋಷಗಳು ಧೂಳಿಪಟ ಆಗುತ್ತೆ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಜೈ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.